ಸ್ನೇಹಿತರೆ ನಮಸ್ತೆ. ಡೇ 3 ಫೆಬ್ರವರಿ 3. ಫೆಬ್ರವರಿ 1ರಿಂದ ಮಾರ್ಚ್ 1ರಲ್ಲಿ 75,000 ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಇನ್ನೊಂದು ವಿಚಾರ, 1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ನಾನು ಡ್ರೈವಿಂಗ್ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೇಳಿರೋದು ಬಿಸ್ನೆಸ್ನ ಶುರು ಮಾಡಬೇಕು, ಹೊಸ ಬಿಸ್ನೆಸ್ಗಳಲ್ಲಿ. ಅಥವಾ ಎಷ್ಟೋ ಜನ ನಮ್ಮ ಸ್ನೇಹಿತರು ಇವತ್ತು ಲಾಸಾಗಿ ಕೆಳಗೆ ಬಿದ್ದಿರೋಂಥವ್ರಿಗೆ ಕೈ ಕೊಡಬೇಕು. ಅವ್ರುಗಳ ಜೊತೆ ನಾನು ಸೇರ್ಕೊಂಡು ಯಾವುದಾದ್ರೂ ಹೊಸ ಬಿಸ್ನೆಸ್ಗಳ್ನ ಶುರು ಮಾಡ್ಕೊಂಡು ಇನ್ಕಮ್ನ ಶುರು ಮಾಡಿ 1 ಕೋಟಿ ಸಂಪಾದನೆ ಮಾಡಬೇಕಂತ ನಾನು ಆಲೋಚನೆ ಮಾಡಿರೋದು. ಅದಕ್ಕೆ ಅಂತಲೇ ನಾನು ನಮ್ಮ ಲೈಫನ್ನು ಶುರು ಮಾಡಿದ್ದೀನಿ. ನಮ್ಮ ಲೈಫಲ್ಲಿ ಆಲ್ರೆಡಿ ನಮಗೆ 300ರಿಂದ 400 ಜನ ನಮ್ಮ ಜೊತೆ ನನ್ನ ಸ್ನೇಹಿತರು ಬಂದಿದ್ದಾರೆ. ನೀವೆಂಥ ಕಮೆಂಟ್ಗಳು ಹಾಕ್ತೀರಾ ಅಂದರೆ ಸಖತ್ತಾಗಿ ಹಾಕ್ತೀರಾ. ಕೆಟ್ಟ ಮಾತು ಮಾತಾಡೋದ್ರಲ್ಲಿ ನಾನು ಡಿಗ್ರಿ ಹೋಲ್ಡರ್ ಅನ್ನೋದು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ನೋಡಿರೋರ್ಗೆ ಗೊತ್ತಾಗುತ್ತೆ. ನಾನು ಅನ್ನೋ ಮಾತುಗಳೆಲ್ಲ ನೀವು ತಡ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಾನು ನಿಮ್ಮ ಫ್ಯಾಮಿಲಿನೆಲ್ಲ ಬೇರೆಯವ್ರನ್ನೆಲ್ಲ ಕರೆದುಬಿಡ್ತೀನಿ. ಆದರೂ ನಂಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ನನಗೆ ದುಡ್ಡು ಕೊಟ್ಟಿರುವಂಥ ಸಾಲ್ಗಾರ ಅನ್ನೋ ಮಾತುಗಳಿಗಿಂತ ಕೇವಲವಾಗಿ ನೀವೇನು ಮಾತಾಡ್ತಾ ಇಲ್ಲ. ಯಾಕಂದರೆ ನಿಮಗಂತೂ ಕೇಳೋ ಕೆಲಸ ಎಲ್ಲ ಕಮೆಂಟ್ ಹಾಕ್ತೀರಾ, ಹಾಕ್ಕೊಂಡಿರಿ. ಸ್ನೇಹಿತರೆ, ಕೆಳಗೆ ಬಿದ್ದಿರೋಂಥ ನಿಮ್ಗೆ ಹೇಳೋದು ಒಂದೇ ವಿಚಾರ, ಅನ್ನವನು ಯಾವನು ಅನ್ನ ಹಾಕಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಯಾರು ಏನೇ ಅಂದ್ರೂ ತಪ್ಪಾಗಿದೆ ಗುರು ಅಂತ ಹೇಳ್ಕೊಂಡು ಒಂದು ಹೆಜ್ಜೆ ಮುಂದೆ ಹೋಗ್ತಾರಣ. ನಾಳೆ ನೋಡೋಣ ಮತ್ತೆ. ಬಾಯ್.